ನೀವೇನಾದರೂ ಈ ವರ್ಷ ಮಂತ್ರಾಲಯಕ್ಕೆ ಹೋಗೋಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಸೊ ಆಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ದೇವಸ್ಥಾನದಲ್ಲಿ ಯಾವಾಗ ಊಟ ಹಾಕ್ತಾರೆ, ಮತ್ತು ಎಲ್ಲಿ ಊಟ ಚೆನ್ನಾಗಿದೆ, ಎಲ್ಲಿ ರೂಮ್ ಬುಕ್ ಮಾಡಬೇಕು, ಪ್ರೈವೇಟ್ ರೂಮ್ ಯಾವ ರೀತಿ ಬುಕ್ ಮಾಡಬೇಕು, ಅಥವಾ ಮಠದ ರೂಮೇ ಯಾವ ರೀತಿ ಬುಕ್ ಮಾಡ್ಕೊಬೇಕು, ಆ ದೇವಸ್ಥಾನಗಳ ಪ್ರತೀತಿ ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಏಜ್ ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತು ನಿಮ್ಮೆಲ್ಲರನ್ನೂ ಮಂತ್ರಾಲಯ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಗಾಡಿಗೆ ಫಸ್ಟ್ ಪೂಜೆ ಮಾಡೋಣ ಅಂತ ಬೆಳಗ್ಗೆ 4 ಗಂಟೆಗೆ ಎದ್ದು ಎಲ್ಲ ರೆಡಿಯಾಗಿ, ಫ್ಯಾಮಿಲಿ ಹೋಗ್ತಾ ಇರೋದ್ರಿಂದ ಎಲ್ಲ ರೆಡಿಯಾಗಿ ಸೊ ಗಾಡಿಗೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ನಾವು ಯಾವುದೇ ಕಾರ್ಯಕ್ಕೆ ಹೋಗ್ಬೇಕಾದ್ರೂ ಫಸ್ಟ್ ಪೂಜೆ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು. ಮನೆಯಿಂದನೇ ದೇವರ ಆಶೀರ್ವಾದ ತಗೊಂಡು ನಾವು ಮುಂದೆ ಗಾಡಿ ಓಡಿಸಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಪೂಜೆ ಮಾಡಿ ಹೋಗ್ತಾ ಇದ್ದೀವಿ. ಪೂಜೆ ಮುಗಿಸಿ ಎಲ್ಲಾರ್ಗು ಆರತಿ ಕೊಡ್ತಾ ಇದ್ದೀನಿ, ಮಂಗಳಾರತಿ ಕೊಡ್ತಾ ಇದ್ದೀನಿ. ಸೊ ಮಂಗಳಾರತಿ ಎಲ್ಲ ಕೊಟ್ಟಿದ್ದಾದ್ಮೇಲೆ ನಾವು ಗಾಡಿ ಸ್ಟಾರ್ಟ್ ಮಾಡಿದ್ವಿ. ಗಾಡಿ ಸ್ಟಾರ್ಟ್ ಮಾಡಿ ಇಲ್ಲಿ ನೋಡಿ, ಬೆಳಗ್ಗೆ ಎಷ್ಟು ಬೆಳಗ್ಗೆ ಆಗೋಗಿದೆ, ನೇಚರ್ ಎಷ್ಟು ಚೆನ್ನಾಗಿದೆ. ನಾವು ಆಲ್ರೆಡಿ ಅಡುಗೆ ಮಾಡಿಟ್ಕೊಂಡ್ಬಿಟ್ಟಿದ್ವಿ, ಅಂದರೆ ಟಿಫನ್ ಮಾಡಿಟ್ಕೊಂಡ್ಬಿಟ್ಟಿದ್ವಿ. ಸೊ ಬೆಳಗ್ಗೆನೇ ಮಾಡಿಟ್ಕೊಂಡು ನಾವೆಲ್ಲಾದರೂ ಕುತ್ಕೊಂಡು ತಿನ್ನೋಣ, ಎಲ್ಲಾದರೂ ಪ್ಲೇಸ್ ಚೆನ್ನಾಗಿರೋ ಹತ್ರ ಹೋಗಿ ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ, ಇದು ಓಪನ್ ಮಾಡಿಕೊಂಡು ಇಲ್ಲಿ ಪ್ಲೇಸ್ ಚೆನ್ನಾಗಿತ್ತು. ಸೊ ಇಲ್ಲಿ ಕುತ್ಕೊಂಡು ತಿಂತಾ ಇದ್ದೀವಿ. ಚಿತ್ರಾನ್ನ, ಮೊಸರನ್ನ ಮತ್ತು ಚಕ್ಲಿ ಎಲ್ಲ ಮಾಡ್ಕೊಂಡಿದ್ರು. ಇಲ್ಲಿ ನಾವೆಲ್ಲ ತಿಂದು ಮಕ್ಳಿಗೂ ತಿನ್ನಿಸಿ ಹಾಗೆ ಹೊರಟ್ವಿ. ಬೆಂಗಳೂರಿಂದ ಮಂತ್ರಾಲಯಕ್ಕೆ ಹೋಗಬೇಕು ಅಂತಂದರೆ 371 ಕಿಲೋಮೀಟರ್ಸ್ ಇದೆ. ಹಾಗೆ ನಮಗೆ ಇಲ್ಲಿ 6 hours 48 minutes ಆಗುತ್ತೆ. ನಾವು ಊಟಕ್ಕೆ ಅದಕ್ಕೆ ಇದಕ್ಕೆ ಅಂತಂತಂದರೆ ಎಲ್ಲ ಒಂದು 7 hours ಆಗುತ್ತೆ. ನಾವಿಲ್ಲಿ 1:30ಗೆ ತಲುಪಿದ್ವಿ. ಸೊ 1:30ಗೆ ತಲುಪಿರೋದ್ರಿಂದ ನಾವು ಬೇಗ ಇಲ್ಲಿ ರೂಮ್ ಬುಕ್ ಮಾಡ್ಕೊಂಬೋಣ. ನಾವು ಅದೆಲ್ಲ ಬೇರೆ ದೇವರೆಲ್ಲ ಮುಗಿಸ್ಕೊಂಬರ್ಸೋಕ್ಕೆ ಟೈಮ್ ಆಗೋಗುತ್ತೆ, ನೈಟ್ ಆಗಿಬಿಡುತ್ತೆ ಇಲ್ಲಿ ರಾಘವೇಂದ್ರ ಮಠಕ್ಕೆ. ಸೊ ಅದಕ್ಕೋಸ್ಕರ ಮೊದಲೇ ರೂಮ್ ಬುಕ್ ಮಾಡ್ಕೊಂಡಂತ ನಮ್ಮ ಭಾವ ಮತ್ತು ನಮ್ಮ ಹಸ್ಬೆಂಡ್ ಹೋಗಿ ರೂಮ್ನ ಬುಕ್ ಮಾಡ್ಕೊಂಬಂದರು. ಆ ರೂಮ್ ಬಗ್ಗೆ ಮಾಹಿತಿ ನಾನು ಮುಂದೆ ಕೊಡ್ತೀನಿ. ಈ ಎಂಟ್ರೆನ್ಸ್ಗೆ ಹೋಗ್ಬೇಕಂದ್ರೆ 20 ರೂಪಾಯಿ ಕೊಡಬೇಕಿಲ್ಲ. 20 ರೂಪಾಯಿ ಕೊಟ್ಟರೆ ಮಾತ್ರ ಅಲ್ಲಿ ಪಾರ್ಕಿಂಗ್ಗೆ ನಿಮಗೆ ಅವೈಲಬಿಲಿಟಿ ಇರುತ್ತೆ, ಇಲ್ಲಾಂದರೆ ಪಾರ್ಕಿಂಗ್ ಮಾಡೋಕ್ಕೆ ಬಿಡೋದಿಲ್ಲ ಅವರು. ಇದಾದಮೇಲೆ ನೆಕ್ಸ್ಟ್ ಮುಗಿಸ್ಕೊಂಡು ಹೋಗಿದ್ದೆ ನಾವು ಪಂಚಮುಖಿ ದೇವಸ್ಥಾನಕ್ಕೆ. ಪಂಚಮುಖಿ ದೇವಸ್ಥಾನ ಹೋಗೋ ದಾರಿಯಲ್ಲಿ ಶ್ರೀ ಸಾಯಿ ಲಿಂಗಾಯತರ ಖಾನಾವಳಿ ಅಂತ ಇತ್ತು. ಸೊ ಆ ಖಾನಾವಳಿಗೆ ಹೋಗಿ ನೋಡಿದ್ವಿ, ಊಟ ಇತ್ತು. ಸೊ 2:30 ಹಂಗಾಗಿತ್ತು. ಅಲ್ಲಿ ಊಟ ತುಂಬ ಚೆನ್ನಾಗಿ ಕೊಟ್ಟರು, ತುಂಬ ಟೇಸ್ಟಿಯಾಗಿರೋಂತಹ ಊಟ ತಿನ್ನಬಹುದು. ಸೊ ಎಲ್ಲ ರೀತಿಯಾದಂಥ ಊಟ ಇದೆ, ಒಂದು 100 ರೂಪಾಯಿ ಅಂತ ಇರುತ್ತೆ. ಸೊ ತುಂಬ ಚೆನ್ನಾಗಿರೋಂಥ ಊಟ ತಿನ್ನಬಹುದು. ನಮಗಂತೂ ತುಂಬ ಇಷ್ಟ ಆಯಿತು. ಸೊ ಅದಾದಮೇಲೆ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಬಂದ್ವಿ. ಮಂತ್ರಾಲಯದಿಂದ ಪಂಚಮುಖಿ ದೇವಸ್ಥಾನ 17 ಕಿಲೋಮೀಟರ್ಸ್ ಇರುತ್ತೆ. ಪಂಚಮುಖಿ ದೇವಸ್ಥಾನ ಬೆಟ್ಟದ ಮೇಲೆ ಇದೆ. ಇಲ್ಲಿ ಪ್ರಸಿದ್ಧವಾದ 5 ಎಡೆಗಳ ಆಂಜನೇಯ ಸ್ವಾಮಿನ ನಾವು ನೋಡಬಹುದು. ರಾಘವೇಂದ್ರ ಸ್ವಾಮಿಯವರು ಇಲ್ಲಿ ಧ್ಯಾನ ಮಾಡೋಕ್ಕೆ ಬರ್ತಾ ಇದ್ರು. ಧ್ಯಾನ ಮಾಡೋವಾಗ ಅವ್ರಿಗೆ ಪಂಚಮುಖಿ ಆಂಜನೇಯ ಕೊಲ್ಲಾಪುರ ಮಹಾಲಕ್ಷ್ಮಿ, ವೆಂಕಟೇಶ್ವರ ಮತ್ತು ವಿಷ್ಣು ವರಹ ರೂಪದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಧ್ಯಾನದ ನಂತರ ಈ ಸ್ಥಳ ಕಾಣಿಸಿಕೊಂಡಿತ್ತು ಎಂದು ಹೇಳ್ತಾರೆ. ಇದು ಪ್ರಸಿದ್ಧವಾದ ಬೆಟ್ಟದ ಮೇಲಿರೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಜ್ಞಾನದ ನಂತರ ಈ ದೇವರುಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಕಲ್ಲಿನಲ್ಲಿ ಈ ದೇವರು ಆದಷ್ಟು ಕಡೆ ಉದ್ಭವ ಆಗಿರುತ್ತೆ ಅಂತ ಇದರ ಪ್ರತೀತಿ ಇದೆ. ವಿಡಿಯೋ ಮಾಡೋಕ್ಕೆ ದೇವಸ್ಥಾನದೊಳಗಡೆ ಎಲ್ಲ ಬಿಡಲ್ಲ. ಸೊ ನಾನು ಆಚೆದು ಮಾತ್ರ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಮುಗಿಸ್ಕೊಂಡು ನಾವು ಹೋಗಿದ್ದೆ ಇಲ್ಲಿ ರಾಘವೇಂದ್ರ ಸ್ವಾಮಿಯ ಏಕಶಿಲಾ ಬೃಂದಾವನಕ್ಕೆ. ಇದು ಏಕಶಿಲಾ ಅಂದರೆ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಬೃಂದಾವನ ಅಂತ ಇದು. ರಾಘವೇಂದ್ರ ಸ್ವಾಮಿಯವರು ಇಲ್ಲಿ ಬರ್ತಾ ಇದ್ದಂತೆ. ಸೊ ಇದ್ರ ಬಗ್ಗೆ ಫುಲ್ ಮಾಹಿತಿ ಅಲ್ಲಿನ ಅರ್ಚಕರೇ ಕೊಟ್ಟಿದ್ದಾರೆ, ಯಾವ ರೀತಿ ಏನು ಅಂತ. ಅದನ್ನು ಈಗ ಕಂಟಿನ್ಯೂ ಮಾಡ್ತೀನಿ. ಸೊ ಕೇಳಿಸ್ಕೊಂಡು ಬನ್ನಿ.
ನೋಡಿ ಇದಕ್ಕೊಂದು ಭಿಕ್ಷಾಲಯ ಅಂತ ಹೇಳ್ತಾರೆ, ಊರದ ಭಿಕ್ಷಾಲಯ. ಭಿಕ್ಷಾಲಯ ಅರ್ಥ ಅಂದರೆ ಬೆಂಕಿ ಇಲ್ದೇನೆ ಅನ್ನ ಮಾಡೋದು. ಆ್ಯಕ್ಚುಲಿ ಯಾರ ಕೈಲಿ ಮಾಡೋಕ್ಕಾಗೋದಿಲ್ಲ. ಅಪ್ಪಣ್ಣ ಆ ಥರ ಮಾಡಿಸಿ ತೋರಿಸೋರು. ಅಪ್ಪಣ್ಣ ಆ ಥರ ಒಂದು ರಾಘವೇಂದ್ರ ಸ್ವಾಮಿ ಅವರು ಶಿಷ್ಯರು, ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣ ಆ ಥರ ಬೆಂಕಿ ಇಲ್ದೇನೆ ಅನ್ನ. ಹೇಗೆ ಅಂದರೆ ಅಪ್ಪಣ್ಣ ಆ ಥರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮ್ಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲಗಡೆ ಹೋಗಿ ಬೌದ್ಧ ಭಿಕ್ಷಾ ಅಂತ ಭಿಕ್ಷೆ ತಗೊಂಡು ಬರ್ತಾ ಇದ್ರು. ಬಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲ್ಲಿ ಕಟ್ಟಿ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣಾತರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಆಯ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬೆಗೆ ತೂಕಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ. ಆಮೇಲೆ ಅಪ್ಪಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಇದನ್ನ ಪೂಜೆ ಅಭಿಷೇಕ ಮಾಡಿ, ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾ ಇದ್ದಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನ ಅಪ್ಪಣ್ಣಾತರಿಗೆ ಪ್ರೋಕ್ಷಣೆ ಮಾಡ್ತಾ ಇದ್ರು. ಅದೇನಾಗ್ತಾ ಇತ್ತು ಅಂದ್ರೆ ಪ್ರೋಕ್ಷಣೆ ಮಾಡಿದ ತಕ್ಷಣವೇ ಅಭಯಾಡು ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ಕಾಣಿಕೆ ಭಿಕ್ಷಾಲಯ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲಿ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ, ಈ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬಾ ಜಾಗೃತವಾದ ಸ್ಥಳ ಇದು. ಇದಕ್ಕೊಂದು ಏಕಶಿಲಾ ಬೃಂದಾವನ ಅಂತ ಹೇಳ್ತಾರೆ. ಏಕಶಿಲಾ ಅಂದ್ರೆ ಒಂದೇ ಕಲ್ಲಲ್ಲಿ ಮಾಡಿರ್ತಕ್ಕಂಥ ಬೃಂದಾವನ. ಚೆನ್ನಾಗಿ ನೋಡಿ, ಒಂದೇ ಕಲ್ಲು. ಈ ತರ ಬೃಂದಾವನ ನೋಡೋಕೆ ನಿಮಗೆ ಎಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ನೋಡೋಕೆ ಸಿಗೋದು. ಅಪ್ಪಣ್ಣಾಚಾರ್ಯಲ್ಲಿ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ್ರೆ ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯಗೆ ಇಲ್ಲಿ ದರ್ಶನ ಕೊಟ್ಟು. ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ ರಾಯರ ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಇವನ್ ಟುಡೇ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ ಟಿವಿ ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನದಿಯೆಲ್ಲ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದು ಹೋಗಿರುತ್ತೆ. ಆ ಬೃಂದಾವನ ನೋಡಿ ಕ್ಷಣವೇ ಅಪ್ಪಣ್ಣಾಚಾರ್ಯ 3 ಚೌಕ್ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದೇ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ ನನ್ನ ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ, ನಾನು 13 ವರ್ಷಗಳ ಕಾಲ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದು ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿ ರಾಯರು ಬೃಂದಾವನ ಒಳಗಿಂದ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚಾರ್ಯಲ್ಲಿಂದಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯರಿಗೆ ಇಲ್ಲಿ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳಿ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದ್ರೆ ತುಂಬಾ ಇಷ್ಟ. ಅಪ್ಪಣ್ಣಾಚಾರ್ಯ ಕೂತು ರುಬ್ಬುತ್ತಾ ಇದ್ರ, ಯೂಸ್ ಒಳಕಾಲ ರುಬ್ಕೊಂಡು ಮೇಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಇನ್ನೂ ಸ್ಪೆಷಲ್ ಅಂದ್ರೆ ಅಪ್ಪಣ್ಣಾಚಾರ್ಯ ವಂಶಸ್ಥರು ಈಗೂ ಇದ್ದಾರೆ. ಅವರ ಅಷ್ಟೋತ್ತರ ಶತ ಸೇವಾ ಪ್ರತಿನಿತ್ಯ ಬಂದಂತ ಭಕ್ತರಿಗೆ ಅನ್ನದಾನ ಮಾಡ್ತಾ ಇದೆ. ಪ್ರತಿನಿತ್ಯ ಮಿನಿಮಮ್ 1,000 ರಿಂದ 2,000 ಅನ್ನದಾನ ಆಗತ್ತೆ ಇಲ್ಲಿ. ಬಟ್ ಅನ್ನದಾನ ಕೊಡ್ಲೇಬೇಕಂತೇನೆ ಯಾರಿಗೇನು ಫೋರ್ಸ್ ಯಾರಿಗೂ ಇಲ್ಲ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದ್ರೆ ಜನರಲ್ಲಿ ಬರೀ ಪಂಚಾಮೃತ ಆಗತ್ತೆ, ಕೊಡಬಹುದು, ರಿಸೀಪ್ಟ್ ಕೊಡ್ತಾ. ಬಟ್ ಅನ್ನದಾನಕ್ಕೆ ಹೋಗಲ್ಲ. ನಿಮಗೆ ಅನ್ನದಾನ ಮಾಡಬೇಕು ಅಂತ ನಿಮ್ ಮನಸ್ಸಲ್ಲಿ ಇತ್ತಂದ್ರೆ 500 8 1,008 ಕೊಟ್ರೆ 1 ತಿಂಗಳ ಅನ್ನದಾನ ಆಗತ್ತೆ. ಅದು ವಾರದಲ್ಲಿ 1 ದಿನ ಗುರುವಾರ ಮಾತ್ರ. ಇಲ್ಲ 1 ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗ್ಬೇಕಂದ್ರೆ 1,500 2,008 ರೂಪಾಯಿ ಕೊಟ್ರೆ 31 ದಿನ ಅಷ್ಟೋತ್ತರ ಅನ್ನದಾನ ಮಾಡಿ. ಅದ್ರಲ್ಲಿ ಏನು ವಿಶೇಷ ಅಂದ್ರೆ ಮಕ್ಕಳ ವಿದ್ಯೆ, ಆಯುಷ್, ಆರೋಗ್ಯ, ಮದುವೆಗೋಸ್ಕರ ಪ್ರತಿ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತಾ. ನಿಮ್ ಜನ ಪ್ರಾಬ್ಲಮ್ ಸಹ ಬರ್ಕೋತಾರೆ. ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತ ಇಲ್ಲ, ಆನ್ಲೈನ್ ಸಹ ಮಾಡ್ಬೋದು. 5,008 ಕೊಟ್ರೆ 1 ವರ್ಷ ಆಗತ್ತೆ. 10,008 ಕೊಟ್ರೆ ಪರ್ಮನೆಂಟ್ ಆಗಿ ಶಾಶ್ವತ ಅನ್ನದಾನ ಆಗತ್ತೆ. ಮನೆ, ಹೊರಗಡೆ, ಆಫೀಸ್, ದುಡ್ಡು, ಮದುವೆ, ನಾಗದೋಷ, ಸಂತಾನ, ಉದ್ಯೋಗ 100% ಒಳಗೆ 70-80% ಖಂಡಿತ ಮುಗಿದೋಗತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಾವು ಮಾಡೋದು ಏನೂ ಇಲ್ಲ. ರಾಯರಿಗೆ ಇಷ್ಟವಾದ ಮಂತ್ರ 1,008 ಸಲ ಹೇಳೋ ಸಮಯದಲ್ಲಿ ನಿಮ್ಮ ಹೆಸರು, ನಿಮ್ಮ ಗೋತ್ರ, ನಿಮ್ಮ ನಕ್ಷತ್ರ, ನಿಮ್ಮ ಬೇಡಿಕೆ, ಲಾಸ್ಟ್ ಒಂದೇ ಹೇಳುತ್ತೆ. ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ರೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೋತಾರೆ. ಮಹಾನುಭಾವರಾಗಿರ್ತಕ್ಕಂಥ ರಾಯರಿಗೆ ಗೊತ್ತಿಲ್ಲ. ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ ನ ಬರ್ಕೋತಾರೆ. ಸುಮ್ಮನೆ ನಾನೇನು ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತ ಅಲ್ಲ. ವಿತ್ತಿನ 15 ದಿನ ಬೇಡ, 20 ದಿನಕ್ಕೆ ಅದು ರಿಸಲ್ಟ್ ನಿಮಗೆ ಗೊತ್ತಾ. ಬಟ್ ನಾನು 100ಕ್ಕೆ 100% ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ 78 ಇಲ್ಲ ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ತಗೊಳ್ಳಿ, ದಯವಿಟ್ಟು ಅನ್ನದಾನ ಕೊಡಿ. ನಾಳೆಯಿಂದ 1000 ಜನ ಭಕ್ತರು ಪ್ರತಿನಿತ್ಯ ನಿಮ್ಮ ಹೆಸರಲ್ಲಿ ಊಟ ಮಾಡ್ತಾರೆ. ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾರೆ, ತಗೊಳ್ಳಿ. ಸೇವಾ ಕೊಡೋಗಿ ಸ್ವಲ್ಪ ದಾರಿ ಮಗು, ಸೇವಾ ಕೊಡೋಗಿದ್ದು ಕೊಡಬಹುದು, ರಿಸೀವ್ ಕೊಡ್ತಾರೆ. ಏನೋ ಪ್ರಾಬ್ಲಮ್ಸ್ ಹೇಳಿ ಬರೀತಾರೆ ಸುಮ್ಮನೆ. ಸೊ ಕೇಳಿದ್ರಲ್ಲ, ಈ ಸ್ಟೋರಿ ಕೇಳಿದ್ರೆ ಮೈಯೆಲ್ಲ ಜುಮ್ ಅನ್ನುತ್ತೆ. ಸೊ ಈ ರೀತಿಯಾಗಿ ಪವಾಡಗಳೆಲ್ಲ ಇಲ್ಲಿ ನಡೆದಿದೆ. ಸೊ ಅಲ್ಲಿ ಹೋಗುವಂಥ ಭಾಗ್ಯ ನಮಗೆ ಸಿಕ್ಕಿರೋದು ತುಂಬ ಖುಷಿಯಾಗಿದೆ. ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿರುವಂತಹ ಇಲ್ಲಿ ಬಿಚ್ಚಾಲಮ್ಮನ ದೇವಸ್ಥಾನ ಇದೆ. ಸೊ ಈ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಏನು ಅಂತಂದರೆ, ಇದು ಬೆಲ್ಲ ಮತ್ತು ಬಾಳೆಹಣ್ಣನ್ನು ಪಾಕ ಮಾಡಿ ಕೆಳಗಡೆ ಮೊದಲೆಲ್ಲ ಸಿಮೆಂಟೆಲ್ಲ ಇರ್ತಾ ಇರಲ್ವಂತೆ. ಆ ಕಾಲದಲ್ಲಿ ಆ ಪಾಕನ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಒಂದು 2-3 ದಿನ ಇಟ್ಟು ಅದು ಚೆನ್ನಾಗಿ ಕೂರಾದ್ಮೇಲೆ ಕೆಳಗಡೆ ಹಾಕಿ ಈ ದೇವಸ್ಥಾನ ಕಟ್ಟಿರೋದಂತೆ. ಅಂದರೆ ಅದು ಪಾಯಕ್ಕೆ ಆ ರೀತಿಯಾಗಿ ಬೆಲ್ಲ ಮತ್ತು
ಬಾಳೆಹಣ್ಣನ್ನು ಮಿಕ್ಸ್ ಮಾಡಿ ಅದು ಪಾಕ ಥರ ಮಾಡಿ ಅದನ್ನು ಕೆಳಗಡೆ ಹಾಕಿ ಕಟ್ಟಿರೋದಂತೆ. ಸೊ ಅವರೇ ಸ್ಟೋರಿ ಹೇಳಿದ್ರು, ಐನೂರು ಅರ್ಚಕರು ಸ್ಟೋರಿ ಹೇಳಾದ್ಮೇಲೆ ನಮಗೆ ಇದು ಗೊತ್ತಾಯಿತು. ನಾವು ಕಂಬಗಳನ್ನೆಲ್ಲ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಸೊ ಆ ಥರ ಅಲ್ಲ, ಅದು ಕೆಳಗಡೆ ಸಿಮೆಂಟ್ ಬದಲು ಆ ರೀತಿಯಾಗಿ ಬಾಳೆಹಣ್ಣು ಮತ್ತು ಬೆಲ್ಲನ ಹಾಕಿ ಪಾಕ ಮಾಡಿರೋಂತಹ ಕಟ್ಟಡ ಇದು. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಅಲ್ಲೇ ಪಾರ್ಕಿಂಗ್ ಅವೈಲಬಿಲಿಟಿ ಇದೆ ನಿಮಗೆ. ಅದಾದಮೇಲೆ ನಾವು ಹೋಗಿದ್ದೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ. ಈಗ ಮನೆ ಒಳಗಡೆ ಹೋಗೋಣ. ಸೊ ಅಲ್ಲೇ ತುಂಬ ಬಿಸಿ ಆಗಿರೋದ್ರಿಂದ ಅಲ್ಲೇ ನಿಮಗೆ ತಣ್ಣಗೆ ನೀರು ಆ ಥರದ್ದೆಲ್ಲ ಇಟ್ಟಿರ್ತಾರೆ. ನಿಮ್ಗೆ ಏನಾದರೂ ಬೇಕಾದ್ರೆ ಬುಕ್ಸು ಆ ರೀತಿ ಆಗಬೇಕಾದ್ರೆ ಬುಕ್ಸ್ ಎಲ್ಲ ತೊಗೊಬೋದು. ಹಾಗೆ ರಾಘವೇಂದ್ರ ಸ್ವಾಮಿ ಯಾವ ರೀತಿ ಹುಟ್ಟು ಬೆಳೆದ್ರು ಅದ್ರ ಬಗ್ಗೆ ಎಲ್ಲ ಇಲ್ಲಿ ನೀಟಾಗಿ ಫೋಟೋ ಹಾಕಿದ್ದಾರೆ. ಸೊ ಇಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯನ್ನು ದೈವಿಕ ಮನೆ ಅಂತ ಹೇಳ್ತಾ ಇದ್ರು. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಮಧ್ಯ ಕಾಣ್ತಾ ಇದೆಯಲ್ಲ, ಇಲ್ಲೇ ರಾಘವೇಂದ್ರ ಸ್ವಾಮಿ ಶ್ರೀ ಮೂಲರಾಮ ದೇವ್ರನ್ನ ಪೂಜೆ ಮಾಡ್ತಾ ಇದ್ರಂತೆ. ಪೂಜೆ ಮಾಡಿ ರಾಯರು ಅಲ್ಲೇ ಮಲ್ಕೊತಾ ಇದ್ರಂತೆ. ಸೊ ಅದಕ್ಕೆ ಇದು ತುಂಬ ದೈವಿಕ ಮನೆ ಅಂತ ಕರೀತಾರೆ. ಸೊ ರಾಘವೇಂದ್ರ ಸ್ವಾಮಿ ಮಲಗಿದ ಜಾಗ ಅಂತಂದರೆ ಅದನ್ನ ನೋಡಿ ಖುಷಿ ಎಲ್ಲರಿಗೂ, ಅದಕ್ಕೋಸ್ಕರ ಅಲ್ಲಿ ಕಾಯಿನ್ ಎಲ್ಲ ಹಾಕಿಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿ ಯಾವ ರೀತಿ ಹುಟ್ಟಿ ಬೆಳೆದ್ರು ಅದೆಲ್ಲ ಇಲ್ಲಿದೆ. ಹಾಗೆ ಸ್ವಲ್ಪ ಒಳಗಡೆ ಹೋದರೆ ಅಲ್ಲಿ ನಾಗರಾವುದು ಎಡೆ ಇರುವಂತಹ ಕಲ್ಲು ಇದೆ. ನಿಮಗೆ ಅಲ್ಲಿ ಅರ್ಚನೆ ಮಾಡಿಸ್ಬೇಕಾದ್ರೆ ಮಾಡಿಸ್ಬಹುದು. ಅದು ಅಷ್ಟೇ, ಅದಷ್ಟೇ ಉದ್ಭವ ಆಗಿರೋದು. ಈ ರೀತಿಯಾಗಿ ಒಂದು ಕಾರ್ಡ್ ಕೊಡ್ತಾರೆ, ನಾವು ಅರ್ಚನೆ ಮಾಡಿಸಿದ್ರೆ ಈ ರೀತಿಯಾಗಿ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಈಗ ನಾವು ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ರೂಮು ಇದು ನೋಡ್ತಾ ಇದ್ದೀರಾ, ಇದು 2 ಬೆಡ್ರೂಮ್ ಥರ ಇದೆ. 2 ಕಾಟ್ಸ್ ಹಾಕಿರ್ತಾರೆ. ಸೊ ಒಂದು ಬಾತ್ರೂಮ್ ಇದೆ ಮತ್ತು ಒಂದು ಬಚ್ಚಲ ಮನೆ ಇದೆ. ಇದರ ಪ್ರೈಸ್ ಬಂದು 3,500 ರೂಪಾಯಿ ಆಯಿತು. ಸೊ 3,500 ರೂಪಾಯಿ ಕೊಟ್ಟು ಇದನ್ನು ತೊಗೊಂಡ್ವಿ ಒಂದಿನಕ್ಕೆ. ಸೊ ನೋಡಿ, ರೂಮ್ನ ಈ ಥರ ಇದೆ. ನಾವು ಮಠದ ರೂಮ್ ಬೇಕಾದ್ರೂ ತೊಗೊಬೋದಾಯಿತು. ಸೊ ಮಕ್ಕಳಿರೋ ಕಾರಣ ಮಠದ ರೂಮ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ನಾವು ತೊಗೊಳಕ್ಕಾಗಿಲ್ಲ. ಇದು ಅಲ್ಲೇ ರೋಡಲ್ಲಿ ಬರ್ತಾ ನಾವೇನು ಎಂಟ್ರಿ ಆಗಿ 20 ರೂಪಾಯಿ ಕೊಟ್ಟು ಎಂಟ್ರಿ ಆಗ್ತೀವಲ್ಲ, ಅಲ್ಲೇ ಕೇಳ್ತಾ ಇರ್ತಾರೆ ನಿಮಗೆ ರೂಮ್ಸ್ ಬೇಕಾ ಅಂತ. ಸೊ ಅಲ್ಲಿ ಬಂದು ನಮಗೆ ಪ್ರೈವೇಟ್ ರೂಮ್ನ ತೊಗೊಬೋದು. ನಾವು AC ರೂಮ್ ಬೇಕಾದ್ರೂ AC ರೂಮ್ ತೊಗೊಬೋದು, ನಾರ್ಮಲ್ ರೂಮ್ ಬೇಕಾದ್ರೂ ತೊಗೊಬಹುದು. ನಾವು ಒಂದಿನ ಇರೋಕ್ಕೆಲ್ವಾ, ಏನಕ್ಕೆ AC ರೂಮ್ ಅಂತ ತೊಗೊಂಡಿಲ್ಲ. ಸೊ ಆದರೆ ತುಂಬ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಆದಷ್ಟು AC ರೂಮ್ಗೆ ಹೋಗಿ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ AC ರೂಮ್ಗೆ ಹೋಗಿ. ನನ್ನ ಎಕ್ಸ್ಪೀರಿಯೆನ್ಸ್ ಇದು. ಸೊ ನಮ್ಗಳ ಎಕ್ಸ್ಪೀರಿಯೆನ್ಸ್ ಇದು. AC ರೂಮ್ಗೆ ಹೋದರೆ ಆರಾಮಾಗಿ ಮಲ್ಕೊಬೋದು, ಇಲ್ಲಾಂದರೆ ನಿದ್ದೆ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಹಬೆ ಇದೆ. ಇದು ನೀವು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕಾದ್ರೆ ಮೇಯ್ನಾಗಿ ಗುರುವಾರ ಮತ್ತು ಭಾನುವಾರ ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರೆ. ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಈ ಲೈಟಿಂಗ್ಸೇ ತುಂಬ ಚೆನ್ನಾಗಿದೆ, ಸುತ್ತಮುತ್ತ ನೋಡಿದ್ರೆ ಅಷ್ಟು ಚೆನ್ನಾಗಿದೆ. ಅದಕ್ಕೋಸ್ಕರ ನೈಟು ಹೋಗೋಣ, ಡೇನೂ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು. ನೋಡಿ ಲೈಟಿಂಗ್ ಸುತ್ತು ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಲ್ಲ ಬೃಂದಾವನ ಶೇಪಲ್ಲೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನಂತೂ ಹೋಗಿದ್ದು ಇದೇ ಫಸ್ಟು ರಾಘವೇಂದ್ರ ಮಠಕ್ಕೆ, ಬಟ್ ತುಂಬ ಖುಷಿ ಆಯಿತು. ಸೊ ಅಲ್ಲಿನ ಲೈಟಿಂಗ್ಸು ಮತ್ತು ಒಂದೊಂದು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಷ್ಟು ಪೇಷನ್ಸಿಂದ ಎಷ್ಟು ಚೆನ್ನಾಗಿ ಬರ್ತಿರಬಹುದು ಆ ಕಲಾವಿದರು ಅಂತ ತುಂಬ ಖುಷಿ ಆಗುತ್ತೆ. ಸೊ ಈಗ ಎಂಟರ್ ಆಗ್ತಾ ಇದ್ದಂಗೆ ಎಷ್ಟೊಂದು ಹಸುಗಳು ಅಲ್ಲಲ್ಲೇ ಮಲಗಿರುತ್ತೆ, ಅದೊಂದು ಖುಷಿ. ಮತ್ತು ಎಷ್ಟೋ ಜನ ಅಲ್ಲಲ್ಲೇ ಮಲಗಿರ್ತಾರೆ. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದೊಳಗಡೆ ಹೋಗೋಣ. ಈ ಮಂತ್ರನ ಹೇಳ್ಕೊಂಡು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಹಿ ಅಂತ ಹೇಳ್ಕೊಂಡು ಒಳಗಡೆ ಹೋಗೋಣ. ಸೊ ಎಂಟ್ರೆನ್ಸ್ಗೆ ಹೋಗಿ ಸ್ವಲ್ಪ ಕಡಿಮೆ ಜನ ಇರೋದ್ರಿಂದ ನಮಗೆ ಬೇಗ ದರ್ಶನ ಆಯಿತು ಆ್ಯಕ್ಚುಲಿ. ಸೊ ಬೇಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಏನು ತುಂಬ ರಶ್ ಇರಲಿಲ್ಲ. ಸೊ ಕಡಿಮೆ ಜನ ಇರೋದ್ರಿಂದ ದರ್ಶನ ಎಲ್ಲ ಮುಗಿದು ಬಂದ್ವಿ. ತುಂಬ ಚೆನ್ನಾಗಿ ದೇವರು ಕಾಣ್ತು. ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ಏನೇನು ತೊಗೋಬೇಕು ಅದೆಲ್ಲ ತೊಗೋಬೋದು. ಅಲ್ಲೇ ಸ್ವಲ್ಪ ಮುಂದೆ ಚಪ್ಪಲಿ ಬಿಟ್ಟೆ ಆರಾಮಾಗಿ ನಾವು ನಡ್ಕೊಂಡೇ ಬರ್ಬೋದು. ಸೊ ಬರ್ತಾ ಇದ್ದಾಗ ಈ ರೀತಿಯಾಗಿ ಕಾಣಿಸ್ಕೊಳುತ್ತೆ, ಆಟ ಸಾಮಾನು ಮಕ್ಕಳಿಗೆಲ್ಲ ಅಟ್ರಾಕ್ಷನ್ನು ಕಾಣಿಸ್ಕೊಳುತ್ತೆ. ಸೊ ಊಟದ ಕ್ಯೂ ಅಂತೂ ತುಂಬ ದೊಡ್ಡದಾಗಿತ್ತು ಆ್ಯಕ್ಚುಲಿ. ಸೊ ದರ್ಶನಕ್ಕೆ ಅಷ್ಟು ಅನಿಸಿಲ್ಲ, ಊಟದ ಕ್ಯೂ ತುಂಬ ದೊಡ್ಡದಾಗಿತ್ತು. ಸೊ ಊಟ ಯಾವ್ಯಾವ ಟೈಮಿಂಗ್ಸಲ್ಲಿ ಕೊಡ್ತಾರೆ ಅಂತಂದರೆ, ಬೆಳಗ್ಗೆ 11:30ರಿಂದ 2 ಗಂಟೆವರೆಗೂ ಊಟ ಇರುತ್ತೆ. ಅದಾದಮೇಲೆ ಸಂಜೆ 7:30ಯಿಂದ 9 ಗಂಟೆಗೆ ಎಂಡ್ ಆಗುತ್ತೆ. ಸೊ 9 ಗಂಟೆವರೆಗೂ ಊಟ ಕೊಡ್ತಾರೆ. ಅದಾದಮೇಲೆ
ಕ್ಲೋಸ್ ಮಾಡ್ತಾರೆ. ಸೊ ಊಟ ಚೆನ್ನಾಗಿತ್ತು, ಅಲ್ಲಿ ಮುಗಿಸ್ಕೊಂಡು ಮತ್ತೆ ಆಚೆ ಬಂದ್ವಿ. ಸೊ ನೋಡ್ತಾ ಇದ್ದೀರಾ ಒಂದೊಂದು ಟೆಕ್ಸ್ಚರು ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ, ತುಂಬ ಡೆಪ್ತಲ್ಲಿ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಸೊ ಆ ಲೈಟಿಂಗ್ ನೋಡೋಕ್ಕೆ ಖುಷಿ ಆಗುತ್ತೆ. ನೋಡಿ ಎಷ್ಟೊಂದು ಜನ ಅಲ್ಲಲ್ಲೇ ಮಲ್ಕೊಂಡಿದ್ರು. ತುಂಬ ಹಬೆ ಇರುತ್ತೆ, ತುಂಬ ಬಿಸಿಲು, ಮತ್ತು ತುಂಬ ಒಂಥರ ಬಿಸಿ ಬಿಸಿ ವಾತಾವರಣ ಇತ್ತು. ಅಲ್ಲಲ್ಲೇ ಮಲ್ಕೊಂಡಿದ್ದಾರೆ ಎಲ್ಲರೂ. ನೋಡಿ ಅದಾದಮೇಲೆ ನಾವು ಒಂದೆರಡು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ. ಸೊ ನೋಡ್ತಾ ಇದ್ದೀರಿ ಎಷ್ಟು ಜನ ಮಲಗಿದ್ದಾರೆ ಅಲ್ಲೇ ಅಂತ. ನಿಮಗೆ ರೂಮ್ಸ್ ಬೇಕು ಅಂತಂದ್ರೂ ಮಾಡ್ಬೋದು. ಇಲ್ಲೇ ಸ್ನಾನಕ್ಕೆಲ್ಲ ನಿಮಗೆ ಜಾಗ ಇದೆಯಂತೆ. ಸೊ ಸ್ನಾನ ಮಾಡ್ಕೊಂಡು ಹಂಗೆ ರೆಡಿ ಆಗ್ಬೋದು. ನೋಡ್ತಾ ಇದ್ದೀರಿ ಎಷ್ಟು ಹಸುಗಳೆಲ್ಲ ಇಲ್ಲೇ ಬಂದು ಆರಾಮಾಗಿ ಮಲ್ಕೊಂಡಿರುತ್ತೆ. ಅದಾದಮೇಲೆ ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ಬೆಳಗ್ಗೆ ದರ್ಶನಕ್ಕೆ ಹೋಗೋಣ ಅಂತ ಒಂದು 6 ಗಂಟೆಗೆ ಬಂದ್ವಿ. ಸೊ 6 ಗಂಟೆಗೆ ಬಂದರೆ ನೋಡ್ತೀವಿ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ದೇವಸ್ಥಾನದ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರ ಒಳಗಡೆ ಸಿಕ್ಕಾಪಟ್ಟೆ ಜನ, ಎಲ್ಲೆಲ್ಲೂ ಜನ 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 ತುಂಬೋಗಿದ್ದಾರೆ. ನಾವು ಈಗ ರಾತ್ರಿ ದರ್ಶನ ಮಾಡಿದ್ದು ಆರಾಮಾಗಿತ್ತು. ಸೊ ಬೆಳಗ್ಗೆ ಅಂತೂ ತುಂಬ ರಶ್ ಇತ್ತು. ಆದರೂ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಎತ್ಕೊಂಡಾಗಲ್ಲ, ನಾವು ಮಾತ್ರ ಹೋಗೋಣ ಅಂತ ಹೋಗಿದ್ವಿ. ಅಲ್ಲಿ ಫ್ಯಾನ್ಸ್ ನೋಡಿ ಎಷ್ಟು ದೊಡ್ಡದಾಗಿ ಫ್ಯಾನ್ ಹಾಕಿದ್ದಾರೆ ಗಾಳಿ ಆಡಲಿ ಅಂತ. ಸೊ ಇಲ್ಲಿ ನೋಡಿ ಈ ಕಿಟಕಿಯಲ್ಲಿ ನೀಟಾಗಿ ಆ್ಯಕ್ಚುಲಿ ದೇವ್ರು ಕಾಣುತ್ತೆ. ಫ್ಯಾನ್ ದೊಡ್ಡದಾಗಿ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಭಜನೆ ಥರ ಮಾಡ್ತಾಯಿದ್ರು, ದೇವ್ರನ್ನೆಲ್ಲ ಕೂಡಿಸಿ ಎಷ್ಟೊಂದು ಭಕ್ತಾದಿಗಳು ಯಾವುದೋ ಪೂಜೆ ಅನಿಸುತ್ತೆ, ಪೂಜೆನ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನಾವು ಮತ್ತೆ ಊಟಕ್ಕೆ ಹೋಗಿಲ್ಲ. ಊಟ ಇನ್ನೂ ಲೇಟ್ ಆಗುತ್ತೆ, 11:15 ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಊಟಕ್ಕೆ ಹೋಗಿಲ್ಲ. ಇಲ್ಲೇ ಹೋಟ್ಲಲ್ಲಿ ತಿನ್ಕೊಂಡು, ಅಲ್ಲೇ ವೆಜ್ ಹೋಟೆಲ್ ತುಂಬ ಇದೆ, ಯಾವ ಹೋಟೆಲ್ ಬೇಕಾದ್ರೂ ಟೇಸ್ಟ್ ಮಾಡ್ಬೋದು. ಅದಾದಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಹೋಗೋಣ ಅಂತ ಬೆಂಗಳೂರಿಗೆ ವಾಪಸ್ ಹೋಗೋಣ ಅಂತ ಬರ್ತಾಯಿದ್ವಿ. ಸೊ ಇಲ್ಲೆಲ್ಲ ನೋಡಿ ಕಪ್ಪು ಮಣ್ಣಿರುತ್ತೆ. ಕಪ್ಪು ಮಣ್ಣು ಅಷ್ಟೊಂದು ಬೆಳೆಗಳೆಲ್ಲ ಇಲ್ಲ. ಬರೋ ಹಂಗೆ ತಾಟಿಲಿಂಗು ಕಾಣಿಸ್ತು, ತಾಟಿಲಿಂಗು ತೊಗೊಂಡು ಸ್ವಲ್ಪ ತಿನ್ಕೊಂಡು ಹಾಗೆ ಬೆಂಗಳೂರು ಕಡೆಗೆ ಬಂದ್ವಿ. ಸೊ ಮನೆಗೆ ನಾವು ಒಂದು 2 ಗಂಟೆ ಆಗಿ ತಲುಪಿದ್ವಿ. ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನಾದ್ರು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.